ಮಹಾರಾಷ್ಟ್ರ ಜಾರ್ಖಂಡ್ ವಿಧಾನಸಭಾ ಚುನಾವಣೆಯ ಫಲಿತಾಂಶದ ಜೊತೆಗೆ ಇವತ್ತು 48 ವಿಧಾನಸಭಾ ಕ್ಷೇತ್ರಗಳು ಮತ್ತು 2 ಲೋಕಸಭಾ ಕ್ಷೇತ್ರಗಳ ಫಲಿತಾಂಶ ಕೂಡ ಪ್ರಕಟ ಆಗಿದೆ. ವಯನಾಡು ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ರಾಹುಲ್ ಗಾಂಧಿ ಅವರ ಸಹೋದರಿ ಪ್ರಿಯಾಂಕಾ ಗಾಂಧಿ ಅವರು 4 ಲಕ್ಷಕ್ಕೂ ಅಧಿಕ ಮತಗಳಿಂದ ಗೆದ್ದಿದ್ದಾರೆ. ಪ್ರಚಂಡ ಗೆಲುವು ವಯನಾಡು ಲೋಕಸಭಾ ಕ್ಷೇತ್ರದಲ್ಲಿ ಪ್ರಿಯಾಂಕಾ ಗಾಂಧಿ ಅವರಿಗೆ. ಮಹಾರಾಷ್ಟ್ರದ ನಾಂದೇಡ್ ಲೋಕಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆಯಿತು. ಆ ಉಪಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ 441 ಮತಗಳಿಂದ ಗೆದ್ದಿದ್ದಾರೆ. ಜೂನ್ನಲ್ಲಿ ಪ್ರಕಟವಾದಂತಹ ಲೋಕಸಭಾ ಚುನಾವಣಾ ಫಲಿತಾಂಶದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ವಸಂತರಾವ್ ಚವ್ಹಾಣ್ ಅವರು 58,000ಕ್ಕೂ ಅಧಿಕ ಮತಗಳಿಂದ ನಾಂದೇಡ್ನಲ್ಲಿ ಗೆದ್ದಿದ್ರು. ಆದರೆ ಉಪಚುನಾವಣೆಯಲ್ಲಿ ಇವತ್ತು ಪ್ರಕಟವಾದಂತಹ ರಿಸಲ್ಟ್ನಲ್ಲಿ ಬಿಜೆಪಿ ಅಭ್ಯರ್ಥಿ ಕೇವಲ 441 ಮತಗಳ ಅಂತರದಿಂದ ಗೆದ್ದಿದ್ದಾರೆ. ಕೇವಲ 441 ಮತಗಳ ಅಂತರ. ವಿಬಿಎ ವಂಚಿತ್ ಬಹುಜನ್ ಅಗಾಡಿ ಏನಿದೆ, ಆ ಪಕ್ಷದ ಅಭ್ಯರ್ಥಿ 70,000ಕ್ಕೂ ಅಧಿಕ ಮತಗಳನ್ನು ಪಡ್ಕೊಂಡಿದ್ದಾರೆ. ಕಾಂಗ್ರೆಸ್ನ ಅಭ್ಯರ್ಥಿ ಕೇವಲ 441 ಮತಗಳ ಅಂತರದಿಂದ ನಾಂದೇಡ್ನಲ್ಲಿ ಸೋಲನ್ನು ಅನುಭವಿಸಿದ್ದಾರೆ. ಇನ್ನು ವಿಧಾನಸಭಾ ಉಪಚುನಾವಣೆಯ ಫಲಿತಾಂಶವನ್ನು ಗಮನಿಸಿದ್ರೆ ಒಂದಂತೂ ಸ್ಪಷ್ಟ ಆಗುತ್ತೆ, ಕಾಂಗ್ರೆಸ್ನ ನಾಯಕರಿಗೆ ಚುನಾವಣಾ ಮೈತ್ರಿಯನ್ನು ಹ್ಯಾಂಡಲ್ ಮಾಡಕ್ಕೆ ಬರಲ್ಲ ಅಂಥೇಳಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾವುದೋ ಉಮೇದಿನಲ್ಲಿ ಗೆದ್ದಿರ್ತಾರೆ, ಗೆದ್ದಾದ ಬಳಿಕ ತಮ್ಮ ಮಿತ್ರ ಪಕ್ಷಗಳು ಬೇಡ ಅಂಥೇಳಿ ಅವರೇ ನಿರ್ಧಾರಕ್ಕೆ ಬರ್ತಾರೆ. ನಿರ್ಧಾರಕ್ಕೆ ಬಂದ ಬಳಿಕ ನಡೆಯುವಂತಹ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಮುಗ್ಗರಿಸುತ್ತೆ. ಅಸ್ಸಾಂನಲ್ಲಿ ಕಾಂಗ್ರೆಸ್ ಒಂದೇ ಒಂದು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಗೆದ್ದಿಲ್ಲ. ಡೊಲಾಯಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ, ಸಿಡ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಮಿತ್ರ ಪಕ್ಷ ಯುಪಿಪಿಎಲ್, ಬಾಂಗೈಗಾಂವ್ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಮತ್ತೊಂದು ಮಿತ್ರ ಪಕ್ಷ ಅಸ್ಸಾಂ ಗಣ ಪರಿಷತ್, ಬೆಹಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ, ಸಮಗುರಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ, ತರಹರಿ ಬಿಹಾರದ ತರಾರಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ, ಬಿಹಾರದ ರಾಮ್ಗರ್ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ, ಬಿಹಾರದ ಇಮಾನ್ಗಂಜ್ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಮಿತ್ರ ಪಕ್ಷ ಹಿಂದೂಸ್ತಾನ್ ಅವಾಮಿ ಲೀಗ್ ಹವಾಮಿ ಮಂಚ್ ಸೆಕ್ಯುಲರ್, ಬೆಲಾಗಂಜ್ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಮಿತ್ರ ಪಕ್ಷ ಜೆಡಿಯು ಗೆದ್ದಿದೆ. ಇನ್ನು ಛತ್ತೀಸ್ಗಢದ ರಾಯ್ಪುರ್ ನಗರ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಗೆದ್ದಿದೆ. ಗುಜರಾತ್ನ ವಾವ್ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಗೆದ್ದಿದೆ. ಈ ಕ್ಷೇತ್ರವನ್ನು ಕಾಂಗ್ರೆಸ್ ಗೆದ್ದಿತ್ತು, ಆದರೆ ಲೋಕಸಭಾ ಚುನಾವಣೆಯಲ್ಲಿ ಈ ಕ್ಷೇತ್ರದ ಶಾಸಕಿಗೆ ಬಿಜೆಪಿ ಲೋಕಸಭಾ ಚುನಾವಣೆಯಲ್ಲಿ ಈ ಕ್ಷೇತ್ರದ ಕಾಂಗ್ರೆಸ್ ಶಾಸಕಿಗೆ ಕಾಂಗ್ರೆಸ್ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟನ್ನು ಕೊಟ್ಟಿತ್ತು. ಅವರು ಕಾಂಗ್ರೆಸ್ನ ಸಂಸದರಾಗಿ ಗೆದ್ದಿದ್ರು. ಗುಜರಾತ್ನಲ್ಲಿ ಕಾಂಗ್ರೆಸ್ನ ಸಂಸದರಾಗಿ ಗೆದ್ದಂತಹ ಏಕೈಕ ಶಾಸಕಿಯವರು. ಸೊ ಆ ಕ್ಷೇತ್ರಕ್ಕೆ ನಡೆದಂತಹ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಆ ಕ್ಷೇತ್ರವನ್ನು ಬಿಜೆಪಿ ಎದುರು ಕಳ್ಕೊಂಡಿದೆ. ಇನ್ನು ರಾಜಸ್ಥಾನದ ಜುನ್ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಗೆದ್ದಿದೆ. ರಾಮ್ಗರ್ನಲ್ಲಿ ಬಿಜೆಪಿ ಗೆದ್ದಿದೆ. ದೇಸಾದಲ್ಲಿ ಕಾಂಗ್ರೆಸ್ ಗೆದ್ದಿದೆ. ದಿಯೋಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಗೆದ್ದಿದೆ. ಕಿನ್ಸಿವಾರ್ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಗೆದ್ದಿದೆ. ಸಾಲುಂಬರ್ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಗೆದ್ದಿದೆ. ಚೌರಾಸಿ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಆದಿವಾಸಿ ಪಾರ್ಟಿ ಗೆದ್ದಿದೆ. ರಾಜಸ್ಥಾನದ ಈ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಸೋಲಿಗೆ ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ, ಲೋಕಸಭೆಯಲ್ಲಿ ಯಾರ ಜೊತೆಗೆ ಕಾಂಗ್ರೆಸ್ ಮೈತ್ರಿಯನ್ನು ಮಾಡಿಕೊಂಡಿತ್ತು ಅವರನ್ನು ದೂರ ಮಾಡಿದ್ದು. ಉದಾಹರಣೆಗೆ ಕಿನ್ಸುವಾರ್ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಗೆದ್ದಿದೆ. ಅಲ್ಲಿ 2ನೇ ಸ್ಥಾನದಲ್ಲಿರುವಂಥದ್ದು ರಾಷ್ಟ್ರೀಯ ಲೋಕತಾಂತ್ರಿಕ ಪಾರ್ಟಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಜೊತೆಗಿತ್ತು. ಆದರೆ ಈ ಬಾರಿ ಅಲ್ಲಿ ಅಶೋಕ್ ಗೆಹ್ಲೋಟ್ ಅನೌನ್ಸ್ ಮಾಡಿಬಿಟ್ರು, ನಾವು ಬೈ ಎಲೆಕ್ಷನ್ನಲ್ಲಿ ಯಾರ ಜೊತೆಗೂ ಕೂಡ ಅಲಯನ್ಸನ್ನು ಮಾಡ್ಕೊಳ್ಳಲ್ಲ, ನಮಗೆ ಯಾರು ಬೇಡ ಅಂಥೇಳಿ. ಸೊ ಆ ಕ್ಷೇತ್ರ ಬಿಜೆಪಿಯ ಪಾಲಾಯಿತು. ಕಾರಣ ಏನು ಅಂತ ಹೇಳಿದ್ರೆ, ಕಾಂಗ್ರೆಸ್ನವರು RLP ಜೊತೆಗೆ ಅಲಯನ್ಸನ್ನು ಮಾಡಿಕೊಳ್ಳಲಿಲ್ಲ. RLP ಸೆಕೆಂಡ್ ಪ್ಲೇಸಿಗೆ ಬಂತು, ಕಾಂಗ್ರೆಸ್ 3ನೇ ಸ್ಥಾನಕ್ಕೆ ಕುಸಿಯಿತು. ಇನ್ನು ಸಾಲುಂಬರ್ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಆದಿವಾಸಿ ಪಾರ್ಟಿ 2ನೇ ಸ್ಥಾನದಲ್ಲಿದೆ, ಕಾಂಗ್ರೆಸ್ 3ನೇ ಸ್ಥಾನದಲ್ಲಿದೆ. ಭಾರತೀಯ ಆದಿವಾಸಿ ಪಾರ್ಟಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಜೊತೆಗಿತ್ತು. ವಿಧಾನಸಭಾ ಉಪಚುನಾವಣೆಯಲ್ಲಿ ನಿಮ್ಮ ಅವಶ್ಯಕತೆ ಇಲ್ಲ ಅಂತೇಳಿ ಕಾಂಗ್ರೆಸ್ನವರು ಹೇಳಿದ್ರಿಂದಾಗಿ ಅವರು ಇಂಡಿಪೆಂಡೆಂಟ್ ಆಗಿ ಕಂಟೆಸ್ಟ್ ಮಾಡಿದ್ರು. ಮೈತ್ರಿ ನಡೀಲಿಲ್ಲ.
ಸೊ ಅದರ ಬೆನಿಫಿಟ್ ಯಾರಿಗಾಯಿತು ಅಂತ ಹೇಳಿದ್ರೆ ಬಿ ಜೆ ಪಿಗಾಯಿತು. ಇನ್ನು ದಿಯೋಲಿ ವಿಧಾನಸಭಾ ಕ್ಷೇತ್ರ ರಾಜಸ್ಥಾನದಲ್ಲಿ ನಡೆದಂಥ ಉಪಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ನ ಬಂಡಾಯ ಅಭ್ಯರ್ಥಿಯೊಬ್ಬರು ಒಬ್ಬ ಚುನಾವಣಾಧಿಕಾರಿಯ ಕಪಾಳ ಕೊಡಿತಾರೆ. ಕಪಾಳ ಕೊಡೋದು ದೊಡ್ಡ ಗಲಾಟೆ ಆಗಿ ಆಮೇಲೆ ಆತನನ್ನು ಅರೆಸ್ಟ್ ಮಾಡ್ತಾರೆ. ಆ ಮೀನಾ ಅಭ್ಯರ್ಥಿಯ ಹೆಸರು ಮೀನಾ ಅಂತೇಳಿ, ಆ ಅಭ್ಯರ್ಥಿ ಕಾಂಗ್ರೆಸ್ ಅನ್ನು ಸೋಲಿಸುವ 2 ಪಟ್ಟು ಓಟನ್ನು ತಗೊಂಡಿದ್ದಾರೆ. ಆತ ಬಂಡಾಯ ಅಭ್ಯರ್ಥಿಯಾಗಿ ಕಂಟೆಸ್ಟ್ ಮಾಡಿದ್ದು ಕಾಂಗ್ರೆಸ್ನಿಂದ ಟಿಕೆಟ್ ಸಿಗದ ಕಾರಣಕ್ಕಾಗಿ. ಸೊ ಪ್ರಮುಖ 3 ವಿಧಾನಸಭಾ ಕ್ಷೇತ್ರಗಳೇನಿದೆ, ಆ 3 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಸೋಲಿಗೆ ಕಾರಣ ಆಗಿದ್ದು ಕಾಂಗ್ರೆಸ್ನ ಅತಿಯಾದಂಥ ಆತ್ಮವಿಶ್ವಾಸ ಮತ್ತು ಒಂದು ಮೈತ್ರಿಯನ್ನು ನಿರಂತರವಾಗಿ ತೆಗೆದುಕೊಂಡು ಹೋಗಲಿಕ್ಕೆ ವಿಫಲ ಆದಂತಹ ನಾಯಕರ ಕಾರಣದಿಂದ. ಇದು ಒಂದು ಹಂತದಲ್ಲಿ ರಾಜಸ್ಥಾನದಲ್ಲಿ ಕಾಂಗ್ರೆಸ್ಸಿಗೆ ಅತ್ಯಂತ ದೊಡ್ಡ ಮುಖಭಂಗ. ಕಾರಣ ಏನು ಅಂತ ಹೇಳಿದ್ರೆ, ಕಾಂಗ್ರೆಸ್ನ ರಾಜಸ್ಥಾನದಲ್ಲಿ 6 ವಿಧಾನಸಭಾ ಕ್ಷೇತ್ರಗಳು ಕಾಂಗ್ರೆಸ್ನ ಹಿಡಿತದಲ್ಲಿದ್ದಂಥ ಕ್ಷೇತ್ರಗಳು. ಅದರಲ್ಲಿ ಕಾಂಗ್ರೆಸ್ ಗೆದ್ದಿದ್ದು 1. ಇದು ರಾಜಸ್ಥಾನದ ಕತೆ. ಇನ್ನು ಉತ್ತರ ಪ್ರದೇಶಕ್ಕೆ ಬಂದರೆ, ಉತ್ತರ ಪ್ರದೇಶ ಈ ಬಾರಿ ಸಾಕಷ್ಟು ನಿರೀಕ್ಷೆಯನ್ನು ಉಂಟು ಮಾಡಿದಂತಹ ಉಪಚುನಾವಣೆ ಏನು ನಡೀತು, ಆ ಉಪಚುನಾವಣೆಯಲ್ಲಿ ಸಮಾಜವಾದಿ ಪಕ್ಷಕ್ಕೆ ದೊಡ್ಡ ನಷ್ಟ ಆಗಿದೆ. ಮೀರ್ಪುರ್ ವಿಧಾನಸಭಾ ಕ್ಷೇತ್ರದಲ್ಲಿ ಆರಳ್ಳಿ ಗೆದ್ದಿದೆ, ಕುಂದರಕ್ಕಿ ಬಿಜೆಪಿ, ಗಾಜಿಯಾಬಾದ್ ಬಿಜೆಪಿ, ಖೈರ್ ಬಿಜೆಪಿ, ಕರ್ಹಲ್ ಎಸ್ಪಿ, ಸಿಸಮೌ ಎಸ್ಪಿ, ಫುಲ್ಪುರ್ ಬಿಜೆಪಿ, ಕತೆಹಾರಿ ಬಿಜೆಪಿ, ಮಾಂಜ್ವಾ ಬಿಜೆಪಿ. 2 ಕ್ಷೇತ್ರಗಳಲ್ಲಷ್ಟೇ ಎಸ್ ಪಿ ಗೆದ್ದಿರುವಂಥದ್ದು. ಉಳಿದ ಕ್ಷೇತ್ರಗಳಲ್ಲಿ ಆರ್ಎಲ್ಡಿ ಮತ್ತು ಬಿಜೆಪಿ ಗೆದ್ದಿದೆ. ಒಂದು ರೀತಿಯ ಮಿನಿ ವಿಧಾನಸಭಾ ಚುನಾವಣೆಯ ಥರ ಇತ್ತು ಉತ್ತರ ಪ್ರದೇಶದಲ್ಲಿ. ಉತ್ತರ ಪ್ರದೇಶದಲ್ಲಿ ಇಶ್ಯೂಸ್ ಆದವು. ಮುಸಲ್ಮಾನ ಮತದಾರರಿಗೆ ಮತಗಳ ಹಕ್ಕು ಚಲಾವಣೆಗೆ ಸ್ವತಃ ಪೊಲೀಸ್ ಅಧಿಕಾರಿಗಳೇ ಅಡ್ಡಿಪಡಿಸಿ, ಗನ್ ತೋರಿಸಿ, ಬೆದರಿಸಿ, ಅವರು ಮತಗಟ್ಟೆಗೆ ಬರದ ಹಾಗೆ ಅವರನ್ನು ತಡೆದು, ಅದಾದ ಬಳಿಕ ಚುನಾವಣಾ ಆಯೋಗದವರು 7 ಮಂದಿ ಪೊಲೀಸ್ ಸಿಬ್ಬಂದಿಯನ್ನು ಸಸ್ಪೆಂಡ್ ಕೂಡ ಮಾಡಿದ್ರು. ಬಟ್ ವಿಚಿತ್ರ, ನಮ್ಮ ದೇಶದಲ್ಲಿ 21ನೇ ಶತಮಾನದಲ್ಲಿ ಈ ರೀತಿಯ ಎಲೆಕ್ಷನ್ನು ಕೂಡ ನಡೆಯುತ್ತೆ ಚುನಾವಣಾ ಆಯೋಗದ ಕಣ್ಣೆದುರುಗಡೆ ಅಂತ ಹೇಳಿದ್ರೆ ಅದು ಇನ್ನೊಂದು ವಿಚಿತ್ರ. ಪೊಲೀಸ್ ಅಧಿಕಾರಿಗಳು ಮತದಾರರನ್ನು ಗಣ್ಣಿಡ್ಕೊಂಡು ಬೆದರಿಸುವಷ್ಟರ ಮಟ್ಟಿಗೆ ಚುನಾವಣಾ ಆಯೋಗ ಅಸಮರ್ಥವಾಗಿದೆ, ನಾಲಾಯಕ ಆಗಿದೆ ಅಂತ ಹೇಳಿದ್ರೆ, ಚುನಾವಣಾ ಆಯುಕ್ತರು ರಾಜೀನಾಮೆ ಕೊಟ್ಬಿಟ್ಟು ಬಿ ಜೆ ಪಿಯ ಚಾಕ್ರಿ ಮಾಡೋಕ್ಕೆ ಹೋಗೋದು ಒಳ್ಳೆಯದು, ಬೆಸ್ಟು. ಆ ಕಾನ್ಸ್ಟಿಟ್ಯೂಷನಲ್ ಹುದ್ದೆಯಲ್ಲಿ ಇರಲಿಕ್ಕೆ ಚುನಾವಣಾ ಆಯುಕ್ತರುಗಳು ನಾಲಾಯಕಗಳನ್ನು, ಅಸಮರ್ಥರು, ಅಯೋಗ್ಯರು ಬಟ್ ಇದ್ದಾರೆ. ಇನ್ನು ಪಶ್ಚಿಮ ಬಂಗಾಳದ ವಿಚಾರಕ್ಕೆ ಬಂದರೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಟಿ ಎಮ್ ಸಿ ಗೆದ್ದಿದೆ. ಸಿತಾಯಿಯಲ್ಲಿ ಗೆದ್ದಿದೆ, ಮದರಿಹಟ್ನಲ್ಲಿ ಗೆದ್ದಿದೆ, ನಾಯ್ಹಟ್ಟಿಯಲ್ಲಿ ಗೆದ್ದಿದೆ, ಅಲೋಹಾದಲ್ಲಿ ಗೆದ್ದಿದೆ, ಮೇದಿನಿಪುರ್ನಲ್ಲಿ ಗೆದ್ದಿದೆ, ತಾಲಾದಾಂಗ್ರದಲ್ಲಿ ಟಿ ಎಮ್ ಸಿ ಗೆದ್ದಿದೆ. ಅಲ್ಲಿ ಬಿ ಜೆ ಪಿ ಒಂದೇ ಒಂದು ಕ್ಷೇತ್ರವನ್ನು ಕೂಡ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ ಬಿ ಜೆ ಪಿಗೆ. ಇನ್ನು ಶಿಗ್ಗಾವಿ, ಸಂಡೂರು, ಚನ್ನಪಟ್ಟಣ ಗೊತ್ತೇ ಇದೆ ನಮಗೆ. 3 ಕ್ಷೇತ್ರಗಳು ಕೂಡ ಕಾಂಗ್ರೆಸ್ನ ಪಾಲಾಗಿದೆ. ಪಾಲಕ್ಕಾಡ್ ಕಾಂಗ್ರೆಸ್ ಗೆದ್ದಿದೆ. ಚಲ್ಲಕಾರದಲ್ಲಿ CPIM ಗೆದ್ದಿದೆ. ಕೇರಳದಲ್ಲಿ 1 ಕಾಂಗ್ರೆಸ್ 1 CPIMಗೆ ಹೋಗಿದೆ. ಬಟ್ ವೆರಿ ಇಂಟ್ರೆಸ್ಟಿಂಗ್ ರಿಸಲ್ಟ್ ಬಂದಿರುವಂಥದ್ದು ಮಧ್ಯಪ್ರದೇಶದ ವಿಜಯೂರಿಂದ. ಅಲ್ಲಿ ಕಾಂಗ್ರೆಸ್ ಗೆದ್ದಿದೆ. ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ನೆಲ ಕಚ್ಚಿತ್ತು. ಕಮಲ್ನಾಥ್ ಎನ್ನುವಂತಹ ಮಹಾತ್ಮನನ್ನು ನಂಬಿಕೊಂಡು ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ ನೆಲ ಕಚ್ಚಿತ್ತು. ಬಟ್ ಉಪಚುನಾವಣೆಯಲ್ಲಿ ಗೆದ್ದಿದೆ. ಜುದ್ನಿ ಮಧ್ಯಪ್ರದೇಶ BJP ಗೆದ್ದಿದೆ. ಮೇಘಾಲಯದಲ್ಲಿ 1 ಕ್ಷೇತ್ರದಲ್ಲಿ NPP ಗೆದ್ದಿದೆ. ಪಂಜಾಬ್ನಲ್ಲಿ ಆಪ್ 3ರಲ್ಲಿ ಗೆದ್ದಿದೆ, ಕಾಂಗ್ರೆಸ್ 1ರಲ್ಲಿ ಗೆದ್ದಿದೆ. ಇದು ಉಪಚುನಾವಣೆಯ ಲೆಕ್ಕಾಚಾರ. ಬಟ್ ಕಾಂಗ್ರೆಸ್ನ ತಪ್ಪುಗಳು ಎಷ್ಟರ ಮಟ್ಟಿಗೆ ಹೊಡೆತ ಕೊಟ್ಟಿದೆ ರಾಜಸ್ಥಾನದಲ್ಲಿ ಎನ್ನುವಂಥದ್ದು ಸ್ಪಷ್ಟವಾಗಿ ಗೋಚರ ಆಗುತ್ತೆ. ಅಲಯನ್ಸ್ ತುಂಬ ಮುಖ್ಯ. ಕಾಂಗ್ರೆಸ್ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕು ಅಂತಾದರೆ ರಾಜಸ್ಥಾನದಲ್ಲಿ ಮಾಹಿತಿಗಳ ಪ್ರಕಾರ ರಾಜಸ್ಥಾನದಲ್ಲಿ BJPಯ ಒಳಗಡೆಯೇ ಪರಿಸ್ಥಿತಿ ಚೆನ್ನಾಗಿಲ್ಲ. ಅವರ ಒಳಗಡೆನೇ ಕಿತ್ತಾಟ ಇದೆ, ಸಂಘರ್ಷ ಇದೆ. ಅದನ್ನು ಎನ್ಕ್ಯಾಶ್ ಮಾಡಿಕೊಳ್ಳಲಿಕ್ಕೆ ಉಪಚುನಾವಣೆಗಳು ವೆರಿ ಇಂಪಾರ್ಟೆಂಟು. ಯಾವುದೇ ವಿರೋಧ ಪಕ್ಷಕ್ಕಾದರೂ ಕೂಡ ಉಪಚುನಾವಣೆಗಳಲ್ಲಿ ಗೆಲ್ಲದೆ ಹೋದರೆ ವಿರೋಧ ಪಕ್ಷಗಳ ಶಕ್ತಿ ಕುಗ್ಗುತ್ತಾ ಹೋಗುತ್ತೆ ಟಿಲ್ ಮಹಾಚುನಾವಣೆ ಬರುವವರೆಗೆ. ಬಟ್ ಕಾಂಗ್ರೆಸ್ನವ್ರು ನೋಡಿ, ರಾಜಸ್ಥಾನದಲ್ಲಿ ಅತಿಯಾದಂಥ ಆತ್ಮವಿಶ್ವಾಸ, ಒಂಥರ ದುರಹಂಕಾರ. ನಮಗೆ ಯಾರು ಬೇಕಾಗಿಲ್ಲ, ನಾವು ನಡೆಯುತ್ತೆ ನಮ್ಮದು, ನಾವು ಜನ ಓಟ್ ಹಾಕ್ತಾರೆ ನಮಗೆ ಎನ್ನುವಂಥ ಆ ಲೆಕ್ಕಾಚಾರ ಏನಿದೆ ಅದು ರಾಜಸ್ಥಾನದಲ್ಲಿ ಹೊಡೆತವನ್ನು ಕೊಟ್ಟಿದೆ. ಅಶೋಕ್ ಗೆಹ್ಲೋಟ್ ತಂತ್ರಗಾರಿಕೆ ಕೈ ಕೊಟ್ಟಿದೆ.
ಇದ್ದ ಕ್ಷೇತ್ರವನ್ನು ಕಾಂಗ್ರೆಸ್ನವ್ರು ಕಳ್ಕೊಂಡಿದ್ದಾರೆ. ಮಿತ್ರ ಪಕ್ಷಗಳಿಗೆ ಕೊಟ್ಟಿದ್ದಿದ್ರೆ ಅವರು ಒಂದು ಕ್ಷೇತ್ರ ಗೆಲ್ತಾ ಇದ್ರು. ಕಾಂಗ್ರೆಸ್ಸು ಕೂಡ ಬೇರೆ ಕ್ಷೇತ್ರದಲ್ಲಿ ಗೆಲ್ಲಲಿಕ್ಕೆ ಅವಕಾಶಗಳಿತ್ತು. ಬಟ್ ಬುದ್ಧಿವಂತರು ಕಾಂಗ್ರೆಸ್ನವರು. ಅವ್ರಿಗೆ ಏನು ಅಂತ ಹೇಳಿದ್ರೆ ಅವ್ರು ಎಲ್ಲಿವರೆಗೆ ಸೋಲ್ಬೇಕು ಅಂತೇಳಿ ಅವ್ರಿಗೆ ಅನಿಸುತ್ತೆ ಅಂತ ಹೇಳಿದ್ರೆ, ಈ ಬುಡಕ್ಕೆ ನೀರು ಬರುತ್ತಲ್ಲ ಅಲ್ಲಿವರೆಗೆ ಅವರಿಗೆ ಸಮಾಧಾನ ಆಗಲ್ಲ. ಅದಾದಮೇಲೆ ಬುಡ ಒದ್ದೆ ಆಗ್ತಿದೆ ಅನ್ನೋ ಅಷ್ಟೊತ್ತಿಗೆ ಅಥವಾ ಬೆಂಕಿ ಬಿದ್ದಿದೆ ಅನ್ನೋ ಅಷ್ಟೊತ್ತಿಗೆ ಎದ್ದುಬಿಟ್ಟು ಹುಡುಕ್ತಾರೆ, ಯಾರಾದರೂ ಬೇಕು ನಮಗೆ ನಮ್ಮ ಸಹಾಯಕ್ಕೆ ಅಂತೇಳಿ. ಆ ಕೆಟಗರಿಯ ಲೀಡರ್ಸು ಕಾಂಗ್ರೆಸ್ನಲ್ಲಿ ಇರೋದರಿಂದಾಗಿ ಕಾಂಗ್ರೆಸ್ನ ಪರಿಸ್ಥಿತಿ ಈ ರೀತಿ ಆಗ್ತಾ ಇರುವಂಥದ್ದು. ಸೊ ಉಪಚುನಾವಣೆಯಲ್ಲೂ ಕೂಡ ಅದು ಗೋಚರ ಆಗಿದೆ. ವಯನಾಡ್ನಲ್ಲಿ ಪ್ರಿಯಾಂಕಾ ಗಾಂಧಿ 4 ಲಕ್ಷ ವೋಟ್ನಲ್ಲಿ ಗೆದ್ದಿದ್ದು ಇಟ್ಸ್ ನಾಟ್ ಎ ಬಿಗ್ ಇಶ್ಯೂ ಫಾರ್ ಸೆಲೆಬ್ರೇಷನ್ ಎಟ್ ಆಲ್. ದೊಡ್ಡ ಇಶ್ಯೂನೇ ಅಲ್ಲ ಅದು ಸೆಲೆಬ್ರೇಷನ್ಗೆ. 4 ಲಕ್ಷ ವೋಟ್ನಿಂದ ಪ್ರಿಯಾಂಕಾ ಗಾಂಧಿ ಗೆದ್ದರು. ಪ್ರಿಯಾಂಕಾ ಗಾಂಧಿ ವಯನಾಡ್ನಲ್ಲಿ 4 ಲಕ್ಷ ವೋಟ್ನಲ್ಲಿ ಗೆದ್ದ ಮಾತ್ರಕ್ಕೆ ಕಾಂಗ್ರೆಸ್ ಪುನರ್ಜೀವನ ಆಗಲ್ಲ. ಯು ನೀಡ್ ಟು ವಿನ್ ಎಲೆಕ್ಷನ್ಸ್ ಇನ್ ಅದರ್ ಪಾರ್ಟ್ಸ್ ಆಲ್ಸೋ. ಬೇರೆ ಕಡೆ ಎಲ್ಲ ಎಲೆಕ್ಷನ್ ವಿನ್ ಆಗಬೇಕು, ಆಗಲಿ ಜೀವ ಕಳೆ ಬರುವಂಥದ್ದು. ಇಲ್ಲದಿದ್ದರೆ ಸತ್ತ ಹೆಣ ಆಗಿಬಿಡುತ್ತೆ ಕಾಂಗ್ರೆಸ್ನ ಪರಿಸ್ಥಿತಿ. ಮಹಾರಾಷ್ಟ್ರದಲ್ಲಿ ಏನಾಯಿತು, ಹೊಡೆತ ತಿಂದರು ಮಹಾರಾಷ್ಟ್ರ, ಆ ರೀತಿಯಾದಂತಹ ಪರಿಸ್ಥಿತಿಗಳು ಕಂಟಿನ್ಯೂ ಆಗುತ್ತಾ ಹೋಗುತ್ತೆ. ಕಾಂಗ್ರೆಸ್ ಎಚ್ಚೆತ್ತುಕೊಳ್ಬೇಕಾದಂಥ ಅನಿವಾರ್ಯತೆ ಇದೆ. ನೀಡ್ ಟು ಮಿತ್ರ ಪಕ್ಷಗಳಿಗೆ ಒಂದಿಷ್ಟು ಸ್ಪೇಸನ್ನು ಬಿಟ್ಟುಕೊಡ್ಬೇಕಲ್ಲ ಅಲ್ಲಿ ತಮಗೆ ಬೇಕಾದವರಿಗೆ. ರಾಜಸ್ಥಾನದಲ್ಲಿ ಮಾಡಿಕೊಂಡಂಥ ಎಡವಟ್ಟುಗಳು ಸಖತ್ತಾಗಿ ಹೊಡೆತವನ್ನು ಕೊಟ್ಟಿದೆ.